ನಮ್ಮ ಉಪ್ಪಿ ಬಾಸ್ದು ಒಂದು ಅಪ್ಡೇಟ್ ಬಂತು. ತುಂಬ ವರ್ಷಗಳಿಂದ ಉಪ್ಪಿಯವರ ಡೈರೆಕ್ಷನ್ಗೆ ಕಾಯ್ತಿದ್ದ ನಮಗೆ UI ಸಿನಿಮಾ ಅನೌನ್ಸ್ ಆಯಿತು. ಹೆಚ್ಚಿನ ಇಂಟ್ರೆಸ್ಟ್ ಕೊಟ್ಟು ಕಾಯ್ತಾ ಇರೋ ನಮಗೆ ಅವರು ಸಿನಿಮಾಗೆ ಕೊಟ್ಟಿರೋ ಹೈಪ್ ಇಂದ ಹಾಗೂ ಸಿನಿಮಾದ ಡಿಲೆಯಿಂದ ನಮಗೆ ಸಿನಿಮಾದ ಮೇಲೆ ಸ್ಟಾರ್ಟಿಂಗ್ನಲ್ಲಿದ್ದ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗ್ತಾ ಬಂತು. ಉಪ್ಪಿಯವರ ಟೀಸರ್ ರಿಲೀಸ್ನಲ್ಲಿ ಹೇಳಿದ್ದು ಬ್ಯಾಡ್ ಈಸ್ ವೆರಿ ವೆರಿ ಗುಡ್ ಫಾರ್ ಯು, ಆದರೆ ನೆಕ್ಸ್ಟ್ ಅದಕ್ಕೂ ದೊಡ್ಡ ಬ್ಯಾಡ್ ಬರ್ತಾನೆ ಅಂತ ಹೇಳಿದ್ರು. ಟೀಸರ್ ಟೀಸಿಂಗ್ ಯುವರ್ ಇಮ್ಯಾಜಿನೇಷನ್ ಈಸ್ ಟೀಸರ್. ಸ್ವಲ್ಪ ತಲೆಗೆ ಕೆಲಸ ಕೊಡಿ, ತಲೆ ಎತ್ತಿ ಇಮ್ಯಾಜಿನ್ ಮಾಡಿ, ತಲೆ ತಗ್ಸಿ ಮೊಬೈಲ್ ನೋಡೋದನ್ನ ಬಿಡಿ ಅಂತ ತಲೆಗೆ ಹುಳ ಬಿಟ್ಟಿದ್ರು. ಹೇಗೋ ಟ್ರೈಲರ್ ನೋಡಿದ ಮೇಲೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಟ್ರೈಲರ್ ಬರಲಿಲ್ಲ, ವಾರ್ನರ್ ಬಂತು. ಸಿನಿಮಾದ ಡೇಟ್ ಫಿಕ್ಸ್ ಆಗಿದ್ರು ಸಿನಿಮಾದ ಅಪ್ಡೇಟ್ ಒಂದು ಬಂದಿರಲಿಲ್ಲ. ಇದರಿಂದ ಎಲ್ಲರಿಗೂ ಸಿನಿಮಾದ ಓಪ್ಸ್ ಆಗಿರ್ಬೋದು, ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು ಕಮ್ಮಿ ಆಗಿತ್ತು. ಇಷ್ಟರಲ್ಲಿ UI-ನಿಂದ ಒಂದು ವಾರ್ನಿಂಗ್ ಕೊಟ್ಬಿಟ್ರು. ಸೊ ಏನಿದು ನೋಡ್ಕೊಂಡು ಬರೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಒನ್ ಸೈಡೆಡ್ ವ್ಯೂ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ಮಾಡಬೇಕು ಅಂತ ಅನಿಸಿದ್ರೆ ಒಂದು ಸಬ್ಸ್ಕ್ರೈಬ್. ಏನಿರಬಹುದು ಈ ಸಿನಿಮಾದಲ್ಲಿ? ಈ ಒಂದು ಅಪ್ಡೇಟ್ ಅನ್ನು ನೋಡಿದ ಮೇಲೆ ನನಗೆ ಅನಿಸಿದ್ದು ಫಸ್ಟ್ ಶೋ ಮಿಸ್ ಮಾಡಬಾರ್ದು ಅಂತ. ಬಿಕಾಸ್ 2 ನಿಮಿಷದ ಟ್ರೈಲರ್ ನೋಡಿದ ಮೇಲೆ ನನಗಂತೂ ಮೂವಿ ಮೇಲಿರುವ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯಿತು. ಸರಿ, ಲೆಟ್ಸ್ ಕಂಟಿನ್ಯೂ. ನನ್ನ ಪ್ರಕಾರ ಯು ಆ್ಯಂಡ್ ಐ ಅಂದರೆ ಇದ್ದವರು ಮತ್ತು ಇಲ್ಲದವರು, ಪುವರ್ ಆ್ಯಂಡ್ ರಿಚ್ ಎಂದರ್ಥ. ಈ ಸಿನಿಮಾದಲ್ಲಿ ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಇದ್ದಾರೆ ಗ್ಲೋಬಲ್ ವಾರ್ 2040ರಲ್ಲಿ ಕೋವಿಡ್ನಿಂದಾದ ನಷ್ಟ ಹಾಗೂ ಅನ್ಎಂಪ್ಲಾಯ್ಮೆಂಟ್ ನಡುವೆ ನಡೆದ ಒಂದು ಯುದ್ಧ. ಈ ಸಿನಿಮಾದಲ್ಲಿ ಯಾವ ರೀತಿ ತೋರಿಸಿದ್ದಾರೆ ಅಂದರೆ, ಒಂದು ಹಣ್ಣಿಗೋಸ್ಕರ ಹಸಿವಿನಿಂದ ಜನರು ನರಳಾಡುತ್ತಿದ್ದಾರೆ, ಒಡೆದಾಡುತ್ತಿದ್ದಾರೆ. ಕೆಲವರು ಹಸಿವಿನಿಂದ ಸತ್ತಿದ್ದಾರೆ, ಇನ್ನು ಕೆಲವರು ಸತ್ತವರ ಮೇಲೆ ಕುಳಿತು ಹಸಿವನ್ನು ನೀಗಿಸುತ್ತಿದ್ದಾರೆ. ಹೇಗಿದ್ದ ಆ ಊರು ಸರ್ವನಾಶ ಆಗಿದೆ. ಆದರೆ LED ಟಿವಿಗಳು ಮಾತ್ರ ಕಾಣಿಸುತ್ತಿವೆ. ಏನಿದು ಧರ್ಮ ಮತ್ತು ಜಾತಿಗಳ ತಾರತಮ್ಯ? ಅಲ್ಲಿನ ಸಿಚುವೇಶನ್ ಹೇಗಾಗಿದೆ ಅಂದರೆ, ಹೊಟ್ಟೆಗಿಲ್ಲ ಅಂದ್ರೂ ಬಟ್ಟೆಗಿಲ್ಲ ಅಂದ್ರೂ ಮೊಬೈಲ್ ಮಾತ್ರ ಬೇಕು. ಒಂದು ತುತ್ತು ಅನ್ನಕ್ಕೋಸ್ಕರ ತಮ್ಮಲ್ಲೇ ಕಿತ್ತಾಟ, ನರಳಾಟ, ಕಚ್ಚಾಟ. ಇವೆಲ್ಲರ ಮಧ್ಯೆ ಮಕ್ಕಳು ಕುಳಿತು ಮೊಬೈಲ್ನಲ್ಲಿ ಕ್ರಿಕೆಟ್ ನೋಡುತ್ತಿದ್ದಾರೆ. ಇವನ್ನೆಲ್ಲ ನೋಡ್ತಾ ಇದ್ರೆ ಸಿನಿಮಾ ನೋಡೋದಕ್ಕೆ ಒಂದು ಸ್ಟ್ರಾಂಗ್ ಟ್ರೈಲರ್ ಅನ್ಸುತ್ತೆ. ಉಪ್ಪಿಯವರು ಕೆಲವೊಂದು ಪೋಸ್ಟರ್ನಲ್ಲಿ ಕಲ್ಕಿ ಅವತಾರದಲ್ಲಿ ಕಂಡ್ರು, ಇನ್ನು ಕೆಲವೊಂದು ಪೋಸ್ಟರ್ನಲ್ಲಿ ಸೇನಾಧಿಪತಿ, ಮುಖ್ಯ ಅಧಿಕಾರಿ. ನನಗನ್ಸುತ್ತೆ ಡಬಲ್ ರೋಲ್ ಏನಾದರೂ ಇರಬಹುದು ಅಂತ. ಧಿಕ್ಕಾರಕ್ಕಿಂತ ಅಧಿಕಾರದ ಬೆಲೆ ದೊಡ್ಡದು ಅನ್ನುತ್ತಾ ಧಿಕ್ಕಾರ ಕೂಗಿದವರನ್ನು ಫೈರ್ ಮಾಡಿ ಸಾಯಿಸುತ್ತಾ ತುಂಬಾ ಕ್ರೂರಿಯಾಗಿ ಕಾಣಿಸ್ತಾ ಇದ್ದಾರೆ ಉಪ್ಪಿ. ಸರಿ, ಹಾಗಾದ್ರೆ ವಾರ್ನರ್ನ ಸಣ್ಣದಾಗಿ ವಿಮರ್ಶೆ ಮಾಡೋಣ ಬನ್ನಿ. ಕೋವಿಡ್ನಲ್ಲಿ ಒಳಗಾದ ಅವರು ನಿರುದ್ಯೋಗದಿಂದ ನರಳಾಡುತ್ತಿರುವಾಗ ಜನರಿಗೆ ಊರಿನ ಒಳಗಡೆ ಬರಲು ಬಿಡದೆ, ಅವರ ಮನೆಗಳನ್ನು ನಾಶ ಮಾಡಿ, ಅವರಿಗೆ ಸರಿಯಾಗಿ ಊಟ ಸಿಗದೆ, ಅವರು ಅದರ ಬಗ್ಗೆ ಧ್ವನಿ ಎತ್ತಿದಾಗ ಅದನ್ನು ಖಂಡಿಸುತ್ತಾ ಧ್ವನಿ ಎತ್ತಿದವರನ್ನು ಸಾಯಿಸುತ್ತಿ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುತ್ತಿದ್ದಾನೆ. ಅಥವಾ ಹೀಗೂ ಹೇಳಬಹುದು, ಜನರು ಮಾಡಿದ ಪಾಪಗಳನ್ನು ನಾಶ ಮಾಡಲು ತನ್ನನ್ನು ತಾನು ಕಲ್ಕಿ ಅವತಾರವೆಂದು ಎಲ್ಲವನ್ನು ಕೊನೆಗಾಣಿಸಿ ಎಲ್ಲರನ್ನು ಚಿತ್ರಹಿಂಸೆ ಕೊಟ್ಟು ಕಲಿಯುಗವನ್ನು ನಾಶ ಮಾಡಲು ಬಂದಿರೋ ಬಗ್ಗೆ ಮೂವಿ ಆಗಿರಬಹುದು. ಗೊತ್ತಿಲ್ಲ, ನೋಡೋಣ. ಡಿಸೆಂಬರ್ 20ಕ್ಕೆ ಮೂವಿ ರಿಲೀಸ್ ಆಗಲಿದೆ. ಎಲ್ಲರೂ ಹೋಗಿ ನೋಡಿ ಹೇಗಿದೆ ಅಂತ ನೋಡೋಣ. ಅಲ್ಲಿಯ ತನಕ ಟೇಕ್ ಕೇರ್, ಬೈ ಬೈ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಪೂರ್ಣ ವಿರಾಮ.